ಇವತ್ತು ಅಪ್ಪು 50ನೇ ಬರ್ತ್ಡೇ ಅಭಿಮಾನಿಗಳು ಉತ್ಸವದ ರೀತಿಯಾಗಿ ಆಚರಿಸ್ತಾ ಇದ್ದಾರೆ. ಚಂದನವನದ ರಾಜ್ ಕುವರನ ಸಮಾಧಿಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಸುಮಾರು ಬೆಳಿಗ್ಗೆ 5:30ರಿಂದಲೇ ಅದಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ. ಕಂಠೀರವ ಸ್ಟುಡಿಯೋದತ್ತ ಫ್ಯಾನ್ಸ್ ಬರ್ತಾ ಇದ್ದಾರೆ, ಸಾಲುಗಟ್ಟಿ ನಿಂತು ಸಮಾಧಿಗೆ ನಮಿಸ್ತಾ ಇದ್ದಾರೆ, ಅಪ್ಪುವನ್ನ ನೆನಪಿಸಿಕೊಳ್ತಾ ಇದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದ ವಾತಾವರಣವನ್ನು ಗಮನಿಸ್ತಾ ಇದ್ದೀರಿ. ಹಬ್ಬದ ಸಡಗರ ಕಾಣಬಹುದಾಗಿದೆ. ಅಪ್ಪು ಹುಟ್ಟಿದ ದಿನ ಅಭಿಮಾನಿ ದೇವರುಗಳು ಸಂಭ್ರಮಿಸ್ತಾ ಇದ್ದಾರೆ. ಇನ್ನೊಂದು ದೃಶ್ಯವನ್ನ ಗಮನಿಸ್ತಾ ಇದ್ದಾರಲ್ಲ, ಈ ಮಂಡಕ್ಕಿ ಹಾರವನ್ನ ಸ್ಕ್ರೀನ್ನಲ್ಲಿ ಈ ಅಜ್ಜಿ ಪ್ರತಿ ಬಾರಿಯೂ ಕೂಡ ಅದು ಅಪ್ಪು ಹುಟ್ಟು ಹಬ್ಬ ಇರಬಹುದು ಅಥವಾ ಪುಣ್ಯ ಕಾರ್ಯಗಳಿಗೆ ಈ ರೀತಿಯಾಗಿ ಮಂಡಕ್ಕಿಯಿಂದ ಹಾರವನ್ನ ಮಾಡಿ ತಗೊಂಡು ಬರ್ತಾರೆ. ಹಾಗೆ ಹಾರವನ್ನ ಮಾಡೋದಕ್ಕೆ ತುಂಬಾ ದಿನಗಳೂ ಕೂಡ ತಗೋತಾರೆ. ಕುಟುಂಬದವರೆಲ್ಲ ಸೇರಿ ಈ ಮಂಡಕ್ಕಿ ಹಾರವನ್ನ ಮಾಡ್ತಾರೆ. ಸಮಾಧಿಗೆ ಅದನ್ನ ಅರ್ಪಿಸೋದಕ್ಕೆ ತಗೊಂಡು ಬರ್ತಾರೆ. ನಮ್ಮ ಪ್ರತಿನಿಧಿ ಅವರನ್ನ ಮಾತನಾಡಿಸಿದ್ದಾರೆ ಅಜ್ಜಿಯನ್ನ. ಅವರೇನು ಹೇಳಿದ್ದಾರೆ ಬನ್ನಿ ನೋಡೋಣ. ರಾಮನಿಗಾಗಿ ಶಬರಿ ಕಾದಿರೋದನ್ನು ನಾವು ಎಲ್ಲರೂ ಕೂಡ ಕೇಳಿದ್ದೀವಿ. ಆದರೆ ಅಪ್ಪು ಅವರ ಬರ್ತ್ಡೇ ಬಂದಾಗ ಈ ಅಜ್ಜಿ ಮಾತ್ರ ಕಡಲೆಪುರಿ ಹಾರನ ತರೋದು ಮಾತ್ರ ಮರೆಯೋದೇ ಇಲ್ಲ. ಸೊ ನನಗೆ ಇವ್ರನ್ನ ನೋಡಿದ್ರೆ ಒಂದು ರೀತಿ ರಾಮನ ಮೇಲೆ ಶಬರಿಗೆ ಎಷ್ಟು ಭಕ್ತಿ ಇತ್ತೋ ಅದೇ ರೀತಿ ಅಣ್ಣವರ ಮೇಲೆ ಮತ್ತು ಅಪ್ಪು ಅವ್ರ ಮೇಲೆ ಅದೇ ರೀತಿಯ ಅಭಿಮಾನ ಈ ಅಜ್ಜಿಗೆ. ತುಂಬ ದೂರದಿಂದ ಈ ಕಡಲೆಪುರ ಹಾರವನ್ನು ರೆಡಿ ಮಾಡ್ಕೊಂಡು ಬರ್ತಾರೆ. ನೋಡಿ, ಒಂದು ಸ್ವಲ್ಪನೂ ಏನು ಆಗದೆ ಇರೋ ರೀತಿ ಅದನ್ನು ಕಾಪಾಡ್ಕೊಂಡು ಬರ್ತಾರೆ. ಈ ಅಜ್ಜಿ ಅಭಿಮಾನಕ್ಕೆ ಸರಿಸಾಟಿ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಅಜ್ಜಿನ ಮಾತಾಡಿಸ್ತೀನಿ. ಅಜ್ಜಿ, ಪ್ರತಿ ವರ್ಷ ಬರ್ತೀರಾ, ಪ್ರತಿ ವರ್ಷ ಬತ್ತಾಸು ಮತ್ತು ಕಡಲೆಪುರಿ ಹಾರ ತಗೊಂಡು ಬರ್ತೀರಾ, ಅಭಿಮಾನ ಅದ್ರ ಬಗ್ಗೆ ಹೇಳೋದಾದ್ರೆ? ಅದು ರಾಜ್ಕುಮಾರ್ ಸತ್ತಾಗಲೇ ಒಂದು ವರ್ಷನೂ ತಪ್ಪಿಲ್ಲ. ರಾಜ್ಕುಮಾರ್ ಸತ್ತೋದ. ಆಮೇಲೆ ಪಾರ್ವತಮ್ಮ ಬಂದಿಲ್ಲಿ ಕೂತ್ಕೊಂಡು ಮಾತಾಡ್ತವ್ರು. ಪಾರ್ವತಮ್ಮನು ಪಾಪ ಅವರು ಸತ್ತೋದ್ರು. 2 ಹಾರ ಆಯಿತು. ಅಂಬರೀಷಿಗೆ ತೊಗೊಂಬಂದು ಹಾಕಿದ್ರು. ಅವ್ನು ಬಿಡೋಕ್ಕತ್ತದ? ಬಿಡಲ್ಲ. ಅವನಿಗೂ ಒಂದು ಹಾರ ತಂದ್ರೆ ನನ್ನ ಸುಮಲತಾ ಅವ್ರ ಮಗ ಎಲ್ಲ ಫೋಟೋಗಳವೇ ಮುರಿದ್ಬಿಟ್ಟು ಬಂದುಬಿಟ್ಟು ಅದೆಲ್ಲ ತರೋದು. ಎಲ್ಲರೂ ಅವರೇ. ಇವಾಗ ಈ ಅಪ್ಪನೇ ಹೊರಟೋದ, ಏನು ಮಾಡ್ತೀಯ? ಏನು ಮಾತಾಡ್ತಿದ್ರು ನಿಮ್ಮ ಹತ್ರ ಪಾರ್ವತಮ್ಮ ಅವರು? ಏನು ಮಾತಾಡ್ತಾರೆ? ಎಲ್ಲ ಅದೇ ವಿಷಯ ಕೇಳ್ತಾರೆ. ಪುನೀತ್ ಮಾತ್ರ ಮನೆಗೆ ಕರ್ಕೊಂಡೋಗಿ ಸೀರೆಗಳು ಕೊಟ್ಟು ದುಡ್ಡುಗಳು ಕೊಟ್ಟು ಕಳ್ಸೋನು. ಅವನೇ ಹೊರಟೋದ. ಏನು ಮಾಡ್ತೀಯಮ್ಮ? ಏನು ಮಾಡೋಕ್ಕಾಗಲ್ಲ. ನನಗೆ ಹುಷಾರಿಲ್ಲ. KG ಟೆಂಪಲ್ ಗುಬ್ಬಿ, KG ಟೆಂಪಲ್ ಮರಾಠಿ ಪಾಳ್ಯ. ಸುಮಿತ್ರಾ ಗುಬ್ಬಿಯಿಂದನೇ ಅವರು ನಾಟಕ ಸ್ಟಾರ್ಟ್ ಮಾಡಿದ್ದು ಅಣ್ಣವರು. ಗೊತ್ತು. ಅದೆಲ್ಲ ನಮಗೆ ಇದ್ದಿಲ್ಲ. ರಾಜ್ಕುಮಾರ್ ಪಿಕ್ಚರ್ ಅಂದರೆ ಓಡೋಗ್ಬಿಡ್ತಿದ್ದು ಅರ್ಧ ರಾತ್ರಿ ಆದ್ರೂ. ಇಲ್ಲೇ ಇದ್ದೆ ತುಂಬ ದಿನ, ಕುರುಬ್ರಳ್ಳಿಲಿದ್ದು. ಇವಾಗ ಊರಲ್ಲಿ ಆಟ ಸೆಟ್ಲ್ ಆಗ್ಬಿಡ್ತೀನಿ. ಇಲ್ಲ, ಆಗಲ್ಲ ನಮ್ಮ ಕೈನಲ್ಲಿ. ಎಷ್ಟು ದಿನಕ್ಕೆ ಮುಂಚೆ ರೆಡಿ ಮಾಡ್ತೀರಾ ಈ ಹಾರನ? ಮೇಲೆ ಆಗ್ತದೆ. ಪುರಿ ಒಂದೊಂದೇ ಪೋಣಿಸ್ಬೇಕಲ್ಲ. ಒಬ್ರು ಕೈ ಕೊಟ್ಟರೆ ಗಂಟಾಗ್ಬಿಟ್ರೆ ದಾರ ಬಿಚ್ಚಕ್ಕಾಗಲ್ಲ. ಎಮ್ಮಿಂಗ್ ದಾರ ನೋಡಿ, ಕೈ ಕಾಲು ಗಟ್ಟಿ ಕೊಟ್ಟವನ್ನೇ, ಶಕ್ತಿ ಕೊಟ್ಟವನ್ನೇ. ಮಾರಮ್ಮ ಪುನೀತ್ ಶಕ್ತಿ ಕೊಟ್ಟಿರೋದು ನನಗೆ. ಇದು ಎಷ್ಟು ದಿನ ಹಾಕ್ಬೋದು ಅಜ್ಜಿ ಹಾರ? ಇದು ವರ್ಷ ಇಕ್ಕು. ಅದು ಪ್ಯಾಕ್ ಮಾಡಿ ವರ್ಷ ಇಕ್ಕೋದು ಇರ್ತದೆ. ನೀರು ಸೋಕಿಸ್ಬಾರ್ದು, ಇರುವೆ ಮುಟ್ಟಬಾರ್ದು. ಒಂದು ವರ್ಷ ಇಕ್ಕು ಪ್ಯಾಕ್ ಮಾಡಿ ಹಂಗೆ ಇರ್ತದೆ. ಏನು ಹೇಳ್ತೀರಾ ಅಪ್ಪು ಬಗ್ಗೆ? ಹೇಳಿ, ನಾನೇನು ಹೇಳೋಕ್ಕಿಲ್ಲ. ಹೋಗ್ಬಿಟ್ಟಿಲ್ಲ. ನಾನೇನು ಹೇಳೋಕತ್ತೀನಿ? ಏನಿಲ್ಲ, ಇದಿರೋದು ನಮ್ಗೆ ನೋಡಿರೋನು. ಎಲ್ದಿದ್ದಕ್ಕೆ ಏನು ಮಾಡ್ತೀಯ? ಆಗಲ್ಲ ಕಣವ. ನೋಡಿದ್ರಲ್ಲ ಅಜ್ಜಿ ಮಾತು. ಗುಬ್ಬಿಯಿಂದ ಈ ಒಂದು ಕಡಲೆಪುರಿ ಹಾರವನ್ನು ತಗೊಂಡು ಅವರು ಬರ್ತಾರೆ. ಅವರ ಅಭಿಮಾನಕ್ಕೆ ಅವರೇ ಸರಿಸಾಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷ ಏನು ನಿರೀಕ್ಷೆ ಮಾಡದೆ ಅವರು ಇಲ್ಲಿ ಬಂದು ಅಪ್ಪು ಅವರ ಒಂದು ಸ್ಮಾರಕಕ್ಕೆ ಒಂದು ಹಾರವನ್ನು ಅರ್ಪಿಸ್ತಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.